ಮನುಷ್ಯನ ಗುಣಗಳೇನು? ಉತ್ತಮ ಪ್ರಶ್ನೆ. ವಿದ್ಯಾರ್ಥಿಯು ತನ್ನ ದೇಹದ ಬಗ್ಗೆ ತಿಳಿದಾಗ ಮಾತ್ರ ದೇಹದ ಗುಣಗಳ ಬಗ್ಗೆ ತಿಳಿಯಬಲ್ಲ. ಮೊದಲನೆಯದು ಸತ್ವಗುಣ. ಸತ್ವಗುಣವು ಅಂದರೆ ಸತ್ಯವಂತರು, ಲಘು ಪ್ರಕಾಶಕ ಮತ್ತು ಆನಂದದ ಸ್ವರೂಪ. ಹಗುರವಾದ ವಸ್ತುವು ಮೇಲೆ ಹೋಗುವುದಕ್ಕೆ, ಬೆಂಕಿಯ ಜ್ವಾಲೆ ಮೇಲೆ ಹೋಗುವುದಕ್ಕೆ ಕಾರಣ ಜ್ಞಾನವು. ಈ ವಿಷಯವನ್ನು ಪ್ರಕಾಶಪಡಿಸುವುದಕ್ಕೂ ಇಂದ್ರಿಯಗಳು ತಮ್ಮ ವಿಷಯಗಳನ್ನು ಗ್ರಹಿಸುವುದಕ್ಕೂ ಸತ್ವದ ಬಲ ಬೇಕು. ಸಮಸ್ತ ಪ್ರಕಾಶದ ಆನಂದಕ್ಕೆ ಇದೇ ಕಾರಣ. ವಿದ್ಯಾರ್ಥಿಗಳಿಗೆ ಈ ವಿಷಯದ ಜ್ಞಾನ ಅತಿ ಅವಶ್ಯಕ. ಕಾರಣ, ವಿದ್ಯಾರ್ಥಿ ತನ್ನ ದೇಹದ ಬಗ್ಗೆ ತಿಳಿದಾಗಲೇ ಸಮಾಜದ ಬಗ್ಗೆ ತಿಳಿದುಕೊಳ್ಳಬಲ್ಲ, ಹೊರಗಿನ ಪ್ರಕೃತಿ ಬಗ್ಗೆ ತಿಳಿದುಕೊಳ್ಳಬಲ್ಲ, ಬೇರೆ ಏನನ್ನಾದರೂ ತಿಳಿದುಕೊಳ್ಳಬಲ್ಲ. ಅವನು ಈ ಬಗ್ಗೆ ಪ್ರಶ್ನೆಗಳಿರುವಾಗ ಪ್ರಕೃತಿ ಬಗ್ಗೆ ಆಗಲಿ ಹೊರಗಿನ ಬಗ್ಗೆ ಆಗಲಿ ಏನನ್ನು ತಿಳಿದುಕೊಳ್ಳುತ್ತಾನೆ. ಹಾಗಾಗಿ ಇದರ ಜ್ಞಾನ ಅತ್ಯವಶ್ಯಕ. ಎರಡನೆಯದು ರಜೋಗುಣ. ರಜೋಗುಣವು ಚಂಚಲ ಹಾಗೂ ಪ್ರವರ್ತಕ ಗತಿಶೀಲತೆಗೆ ಇದು ಕಾರಣ. ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿಯಾಗುವುದು, ಮನಸ್ಸು ಚಂಚಲ ಆಗುವುದು ಮುಂತಾದವುಗಳಿಗೆ ರಜೋಗುಣವೇ ಕಾರಣ. ಕ್ರಿಯೆಗಳಲ್ಲಿ ತೊಡಗುವಂತೆ ಮಾಡುವಂಥವು ರಜೋಗುಣದ ಕೆಲಸ. ಆದರೆ ದುಃಖಾತ್ಮಕವಾಗುವುದರಿಂದ ರಜೋಗುಣವು ಪ್ರಧಾನವಾಗಿರುವುದಾಗ ನಿರಂತರ ದುಃಖ ಒದಗಿಸುತ್ತದೆ. ಹಾಗೂ ಇದರ ಜ್ಞಾನ ವಿದ್ಯಾರ್ಥಿಗಳಿಗೆ ತುಂಬ ಅವಶ್ಯಕ. ತಮ್ಮ ಭಾವನೆಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಎಂದು ತಿಳಿದರೆ ಅವರೂ ಸಹ ವಿದ್ಯೆಯ ಮೇಲೆ ತಮ್ಮ ಹಿಡಿತ ಸಾಧಿಸಬಹುದು ಎಂಬುದನ್ನು ಅರಿಯಲು ಇದರ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ದೇಹ, ಮನಸ್ಸು ಮತ್ತು ಬುದ್ಧಿ ಇದನ್ನು ನಿಯಂತ್ರಿಸುವುದನ್ನು ತಿಳಿಸಬೇಕಾಗುತ್ತದೆ. 3. ತಮೋಗುಣ. ಭಾರ ಹಾಗೂ ತಡೆಯುವ ಸ್ವಭಾವವನ್ನು ಸತ್ವ ಮತ್ತು ರಜಸ್ಸುಗಳ ಕಾರ್ಯ ಸ್ಥಗಿತಗೊಳಿಸುವುದು. ಇದರಿಂದ ಜಡತ್ವ ಮತ್ತು ನಿಷ್ಕ್ರಿಯತೆಗೆ ತಮಸ್ಸು ಕಾರಣ. ಮೋಹ ಮತ್ತು ಅಜ್ಞಾನಗಳು ಹುಟ್ಟು ಈ ಗುಣದಿಂದ ಬೆಳಕಿನ ಬದಲು ಕತ್ತಲೆ, ಬುದ್ಧಿಯ ಬದಲು ಮೂರ್ಖತೆ, ಆಲಸ್ಯ, ನಿದ್ರೆ ಉತ್ಪನ್ನವಾಗುತ್ತದೆ. ಸತ್ವಗುಣದ ಬಣ್ಣ ಬಿಳಿ, ರಜಸ್ಸಿನ ಬಣ್ಣ ಕೆಂಪು ಮತ್ತು ತಮಸ್ಸಿನದು ಕಪ್ಪು. ವಿದ್ಯಾರ್ಥಿಗಳಿಗೆ ಇದರ ಜ್ಞಾನ ಅತಿ ಅವಶ್ಯವಾದದ್ದು. ಸೋಮಾರಿತನ ಹೇಗೆ ಬರುತ್ತದೆ ಎಂಬುದನ್ನು ತಿಳಿದರೆ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಲ್ಲಿ ಅನುಕೂಲ. ಶಿಕ್ಷಣದಲ್ಲಿ ಇದರ ಜ್ಞಾನ ನೀಡುವುದು ವಿದ್ಯಾರ್ಥಿಗಳಿಗೆ ತುಂಬ ಅಗತ್ಯ, ತಿಳಿದುಕೊಳ್ಳುವುದು ಕೂಡ ಅವಶ್ಯಕತೆ.